ವಿಠ್ಠಲ ರುಖುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ರಿಯಾನ್ಸಿ ಸ್ತ್ರೀ 14 ಡಿಸೆಂಬರ್ 2022 2 ಗಂಟೆ 45 ನಿಮಿಷ ಮಧ್ಯಾಹ್ನ. ಚಿತ್ರದುರ್ಗದಲ್ಲಿ ಜನನ. ಮಗ ನಕ್ಷತ್ರ, ದ್ವಿತೀಯ ಪಾದ, ಸಿಂಹ ರಾಶಿ, ಮೇಷ ಲಗ್ನದಲ್ಲಿ ಜನನ. ನೋಡಿ ರಘು ಅವರೇ, ಒಟ್ಟು 27 ನಕ್ಷತ್ರ. 27 ನಕ್ಷತ್ರಗಳಲ್ಲಿ 6 ಗಂಡ ಮೂಲ ನಕ್ಷತ್ರಗಳಿವೆ. ಯಾವ್ಯಾವು ಅದನ್ನು ಮೊದಲು ತಿಳ್ಕೊಳ್ಳಿ. ಫಸ್ಟ್ ಒಂದನೇದ್ದು ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ. ಆದರೆ ರೇವತಿಯ 3 ಮತ್ತು 4ನೇ ಪಾದ ಗಂಡ ಮೂಲ ನಕ್ಷತ್ರ. ಅದೇ ರೀತಿ ಅಶ್ಲೇಷಾದ 4 ನಕ್ಷತ್ರಗಳು 4 ಪಾದಗಳು ಗಂಡಮೂಲ ನಕ್ಷತ್ರ. ಆದರೆ ಜ್ಯೇಷ್ಠಾದ 4 ಪಾದಗಳು ಗಂಡಮೂಲ ನಕ್ಷತ್ರ. ಮಗಾದ 4 ಪಾದಗಳು ಗಂಡಮೂಲ ನಕ್ಷತ್ರ ಅಂತ ಕರೀತೀವಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕಿಲ್ಲ ನೀವು. ಗಂಡಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಮಗುವಿಗೆ ಫ್ಯಾಮಿಲಿ ವೈಸ್ ಆಗಲಿ, ದಾಂಪತ್ಯ ಆಗಲಿ, ಎಜುಕೇಷನ್ ಆಗಲಿ, ಫೈನಾನ್ಸಿಯಲ್ ಆಗಲಿ, ಆರೋಗ್ಯವಾಗಲಿ, ಮಾನಸಿಕವಾಗಲಿ ಯಾವುದಾದ್ರೂ ಒಂದು ಹಿನ್ನಡೆತೆ, ಕೊರಗು, ಕಿರಿಕಿರಿ ಇದ್ದೇ ಇರುತ್ತೆ. ಈ ನಕ್ಷತ್ರ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ಈ ನಕ್ಷತ್ರ ದೋಷ ಇದರಲ್ಲಿ ಯಾವುದಾದ್ರೂ ಒಂದು ಆವರಿಸ್ಕೊಳ್ಳುತ್ತೆ. ಹೆಚ್ಚಾಗಿ ಮಗ ನಕ್ಷತ್ರದಲ್ಲಿ ಹುಟ್ಟಿದವರು ತಂದೆಯ ವಿರೋಧಿ ಆಗ್ತಾರೆ, ತಂದೆಯ ದುಶ್ಮನ್ ಆಗ್ತಾರೆ. ಈ ರೀತಿ ಆಗಬಾರದು ಅಂದರೆ ತಾವು ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ಮಾಡ್ಕೊಳ್ಳಿ. ಹೌದು, ಗೋಮುಖ ಪ್ರಸವ ಪೂಜೆಯನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ. ದಯವಿಟ್ಟು ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಈ ಮಗುವಿಗೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಅದರಲ್ಲಿ ಯಾವುದೇ ನೋಡಿ, ಯೋಗನೂ ವಿಷಕಂಬ ಯೋಗ ಇದೆ, ಪ್ಲಸ್ ಮಗ ನಕ್ಷತ್ರ ಇದೆ. ಇವೆರಡಕ್ಕೂ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ ಗೋಮುಖ ಪ್ರಸವ ಪೂಜೆ. ಯೋಗನೂ ವಿಷಕಂಬ ಯೋಗ ಇದೆ. ವಿಷಕಂಬ ಯೋಗದಲ್ಲಿ ಹುಟ್ಟಿದವರು ಅನಾರೋಗ್ಯಕ್ಕೆ ಈಡಾಗ್ತಾರೆ, ಮಂದ ಬುದ್ಧಿಯವರಾಗ್ತಾರೆ, ಮಾನಸಿಕವಾಗಿ ಹಿಂಸೆ ಪಡ್ತಾರೆ, ದೈಹಿಕವಾಗಿ ಬಳಲ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ದಯವಿಟ್ಟು ಈ ಕೆಲಸ, ಮಗು ಚಿಕ್ಕದಿದೆ, ದಯವಿಟ್ಟು ಬಿಟ್ಟು ತಾವು ಲಕ್ಷ್ಮೇಶ್ವರದ ಶ್ರೀ ಸೋಮನಾಥ ಮಂದಿರದಲ್ಲಿ ತಾವು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮತ್ತು ಗ್ರಹಗಳ ಶಾಂತಿ, ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಬಹಳ ಉತ್ತಮ. ರಘುವಾಚಾರ್ಯರವರೇ, ಇದನ್ನು ನೀವು ಡಿಲೇ ಮಾಡಬೇಡಿ. ಮರವನ್ನು ಕಿತ್ತೊಗೆಯೋಕ್ಕಾಗಲ್ಲ, ಗಿಡವನ್ನು ಕಿತ್ತೊಗಿಬೋದು, ಮರವನ್ನು ಕತ್ತರಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕಿತ್ತೊಗೆಯುವ ಕೆಲಸ ಮಾಡಿ. ಈ ವಿಷ್ಕಂಬ ಯೋಗ ಹಾಗೂ ಮಗ ನಕ್ಷತ್ರದ ಶಾಂತಿಗೋಸ್ಕರ ಗೋಮುಖ ಪ್ರಸವ ಪೂಜೆಯನ್ನು ತಾವು ಮಕ್ಕಳಿಗೋಸ್ಕರ ಮಾಡಲೇಬೇಕು. ಬನ್ನಿ, ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ. ಇದು ಜಾತಕ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ, ಇಲ್ಲ 6 ರಿಂದ 24 ಆಗಲಿ, ಇದು ಫಲ ಕೊಡುವುದಿಲ್ಲ. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ. ನಾನು ಹೇಳೋದನ್ನು ಸರಿಯಾಗಿ ತಾವು ಅರ್ಥ ಮಾಡ್ಕೊಳ್ಳಿ. ಇದು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು. ಇಲ್ಲಿ ಯಾವುದೇ ರೀತಿ ಫಲ ಸಿಗಲ್ಲ. ಇದು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇಲ್ಲಿಯೂ ನಿಮಗೆ ಫಲ ಸಿಗಲ್ಲ. ಗ್ರಹಗಳು ಈ ಡಿಗ್ರಿಯಲ್ಲಿದ್ದರೆ 6 ರಿಂದ 24 ಇದ್ರೆ 100ಕ್ಕೆ 100 ಫಲ ಸಿಗುತ್ತೆ. ಅದು ಕೆಟ್ಟದ್ದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು.
ಆದರೆ ಉಚ್ಚ ಮತ್ತು ನೀಚ ಗ್ರಹ ಹಾಗೂ ರಾಹುಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ದಯವಿಟ್ಟು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 1, 4, 7, 10 ಇದು ಕೇಂದ್ರ ಅಂತ ಕರಿತೀವಿ ನಾವು. ಸರಿಯಾಗಿ ಅರ್ಥ ಮಾಡ್ಕೋಬೇಕಿಲ್ಲ ನೀವು, ಹೌದಾ? 2 ಧನೇಶ ಅಂತ ಕರೆದ್ರೆ 11 ಲಾಭೇಶ ಅಂತ ಕರಿತೀವಿ. ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರೆದ್ರೆ 6, 8, 12 ಕೆಟ್ಟ ಸ್ಥಾನಗಳು ಅಂತ ಕರಿತೀವಿ. 3 50-50 ಅಂತ ಕರಿತೀವಿ. ಹೌದು ನೋಡಿ, ಜಾತಕದಲ್ಲಿ ಏನಿದೆ ಅದನ್ನೇ ಹೇಳ್ತೇನೆ ನಾನು. ನಾನಾಗಿ ಏನು ಹೇಳೋದಿಲ್ಲ, ನನಗೆ ಯಾವ ದೇವರು ಬರುವುದಿಲ್ಲ ಮೇಲೆ. ನಾನು ಆದಿ ಪುರುಷನೂ ಅಲ್ಲ, ನಾನು ಸಿದ್ಧಿ ಪುರುಷನೂ ಅಲ್ಲ. ನಾನು BE ಓದ್ಕೊಂಡು 24 ವರ್ಷ ಕೆಲಸ ಮಾಡಿ ಅದಾದಮೇಲೆ ನನ್ನ ಸಂತೃಪ್ತಿಗೆ ನಾನು ಕಲಿತಂಥ ವಿದ್ಯೆ 6 ವರ್ಷ. ನೀಟಾಗಿ ಆಸ್ಟ್ರಾಲಜಿಯನ್ನು ಕಲಿಯೋ ಬದಲಿ ಆಸ್ಟ್ರೋ ಇಂಜಿನಿಯರಿಂಗ್ ಅಂತ ಕಲಿತೆ ನಾನು. ಹಾಗಾಗಿ ನನ್ನ ಪ್ರಿಡಿಕ್ಷನ್ನು ಸಂಪೂರ್ಣವಾಗಿ ಸೈನ್ಸ್ ಬೇಸ್ಡ್ ಇರುತ್ತೆ. ಮಹರ್ಷಿ ಪರಾಶವರಾಗಲಿ, ಮಹರ್ಷಿ ಮಿಹಿರಾರ ಭಟ್ರವರಾಗಲಿ, ಮಹರ್ಷಿ ವಾಲ್ಮೀಕಿಯವರಾಗಲಿ, ಇವರ ಗ್ರಂಥಗಳ ಮೇಲೆ ಈ ಜ್ಯೋತಿಷ್ಯವನ್ನು ಹೇಳ್ತೇನೆ ಹೊರತು ಯಾವುದೂ ನನ್ನದೇ ಆದಂಥ ಹುಟ್ಟುವುದಿಲ್ಲ ಇದರಲ್ಲಿ. ಬಟ್ ಎಕ್ಸ್ಪೀರಿಯನ್ಸ್ಡ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ಜಾತಕವನ್ನು ಮಾಡ್ತೇನೆ. ಹಾಗಾಗಿ ನಾನು ಹೇಳುವುದನ್ನು ತಾವು ಸರಿಯಾಗಿ ಕೇಳ್ಕೋಬೇಕು. ಅದನ್ನು ಅರ್ಥಗರ್ಭಿತವಾಗಿ ತಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರುವಂಥ ದೋಷ ಹಾಗೂ ಕೆಟ್ಟ ಘಟನೆಗಳಿಂದ ದೂರ ಆಗಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್. ಕರೆಕ್ಟಾ? ಬನ್ನಿ, ಗ್ರಹಗಳ ಸ್ಥಿತಿಯನ್ನು ನೋಡೋಕ್ಕಿಂತ ಮುಂಚೆ ಮೇಷಲಗ್ನದ ಯೋಗಕಾರಕ ಗ್ರಹಗಳ ಬಗ್ಗೆ ನೋಡೋಣ. 1ನೇದೇ ಕುಜ, 2ನೇದು ಚಂದ್ರ, 3ನೇದು ಗುರು, 4ನೇದು ಸೂರ್ಯ, 5ನೇದು ಶನಿ. ಇವರಷ್ಟೂ ಯೋಗಕಾರಕರಾದರೆ ರಾಹುಕೇತು ವಿರೋಧಿಗಳು. ಅದು ಅಲ್ಲದೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಕರೆಕ್ಟಾ? ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ರಾಹು 1ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ವಿರೋಧಿ, 9ನೇ ಮನೆಯಲ್ಲಿ ವಿರೋಧಿ. ದಿಸ್ ಈಸ್ ಮೋಸ್ಟ್ ಡೇಂಜರಸ್, ಐ ಆಮ್ ಟೆಲ್ಲಿಂಗ್ ಯು. ಈ ಮಗುವಿನ ವಿಚಾರದಲ್ಲಿ ತಾವು ಇಡುವಂಥ ಹೆಜ್ಜೆ ಏನಿದೆಯಲ್ಲ, ಮೋಸ್ಟ್ ಡೇಂಜರಸ್ ಆಗಿರುತ್ತೆ. ದಯವಿಟ್ಟು ಆದಷ್ಟು ಬೇಗ ಶಾಂತಿಯನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ. ಬನ್ನಿ, ಹಾಗಾದರೆ 1, 4, 7, 10 ಇದು ಕೇಂದ್ರ ಆದರೆ 1ನೇ ಮನೆಯಲ್ಲಿ ವಿರೋಧಿ ರಾಹು, 7ನೇ ಮನೆಯಲ್ಲಿ ವಿರೋಧಿ ರಾಹು ಕೇತು, 4ನೇ ಮನೆಯಲ್ಲಿ ಯಾರೂ ಇಲ್ಲ, 10ನೇ ಮನೆಯಲ್ಲಿ ಯೋಗಕಾರಕಗಳ ಶನಿ. ಈ ರಾಹು ಆಗಲಿ ಕೇತು ಆಗಲಿ ನೋಡಿ ಕೇಂದ್ರದಲ್ಲಿ ಇರೋದರಿಂದ ಇದನ್ನು ನಾನು ಕಾಳ ಸರ್ಪ ದೋಷ ಅಂತ ಕರಿತೀನಿ. ಭಾರಿ ಕೆಟ್ಟ ದೋಷ ಇವರೇ. ಬಹಳ ಕೆಟ್ಟ ದೋಷ ಅಂದ್ರೆ ಬಹಳ ಕೆಟ್ಟ ದೋಷ. ಒಂದು ಆರೋಗ್ಯವನ್ನು ಕೆಡಿಸ್ಬೋದು, ಇನ್ನೊಂದು ಮಾನಸಿಕ ಹಿಡಿತವನ್ನು ಕೆಡಿಸ್ಬೋದು, ಇನ್ನೊಂದು ಫೈನಾನ್ಸಿಯಲಿ ವೀಕ್ ಮಾಡ್ಬೋದು, 2ನೇದ್ದು ಎಜುಕೇಷನ್ ವೇಸ್ಟ್ ಮಾಡ್ಬೋದು, 3ನೇದ್ದು ದಾಂಪತ್ಯ ಹಾಳು ಮಾಡ್ಬೋದು, 4ನೇದ್ದು ನೆಮ್ಮದಿ ಹಾಳು ಮಾಡ್ಬೋದು, 5ನೇದ್ದು ಇದು ಬಹಳ ಇಂಪಾರ್ಟೆಂಟು. ನಾನು ಚಿಕ್ಕವಳಿದ್ದಾಳೆ, ತಾವು ತಪ್ಪಾಗಿ ಭಾವಿಸಬಾರ್ದು. ಕ್ಯಾರೆಕ್ಟರನ್ನು ಸಂಪೂರ್ಣವಾಗಿ ನೆಗೆಟಿವ್ನಾಗಿ ಮಾಡ್ಬೋದು, ಇಲ್ಲ ಕ್ಯಾರೆಕ್ಟರ್ನ ಲೆಸ್ ಆಗಿ ಮಾಡ್ಬೋದು ಈ ಕಾಳಸರ್ಪ ದೋಷ. ದಯವಿಟ್ಟು ಇದಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ನೀವು ಬಹಳ ಉತ್ತಮ. ನಾನು ಮೊದಲೇ ಹೇಳಿದ್ದೀನಿ, ಗೋಮುಖ ಪ್ರಸವ ಪೂಜೆ ಹಾಗೂ ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ ಆಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಗ್ರಹಗಳ ಸ್ಥಿತಿಯನ್ನು ನೋಡಬೇಕು. ಈಗ ಅದ ವಕ್ರಗತಿಯಾಗಿ ಕುಜ ಇದ್ರೆ ಬೇರೆ ಯಾವ ಗ್ರಹವೂ ಉಚ್ಚ ಆಗಲಿ ನೀಚ ಆಗಲಿ ಅಸ್ತಂಗತ ಆಗಲಿ ಇಲ್ಲ. ವಕ್ರೀಯ ಒಬ್ಬ ಕುಜ ಇದ್ದಾನೆ. ವಕ್ರೀಯ ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ನನ್ನ ಪ್ರಕಾರ. ವಕ್ರೀಯ ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ. ಅದೇನು ಕೆಟ್ಟದ್ದಲ್ಲ. ವಕ್ರೀಯ ಇದ್ದಾನೆ ಅವೆಲ್ಲ ಇಲ್ಲ. ವಕ್ರೀಯ ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್. ಎಷ್ಟು
ಎಷ್ಟು ಒಳ್ಳೆಯ ಫಲವನ್ನೇ ಕೊಡ್ತಾನಂದ್ರೂ ಅಷ್ಟೇ ಕೆಟ್ಟ ಫಲನೂ ಕೊಡ್ತಾನೆ ವಕ್ರಿಯ. ಹೌದು, ಆ ಎರಡನ್ನೂ ಅನುಭವ ಆಗುತ್ತೆ ಅದಕ್ಕೆ. ನೋಡಿ, 1ನೇ ಭಾವದಲ್ಲಿ ರಾಹು ಇದ್ದಾನೆ. ರಾಹು ಒಳ್ಳೆಯವನಲ್ಲ. ಮೇಷ ಲಗ್ನಕ್ಕೆ, ವೃಶ್ಚಿಕ ಲಗ್ನಕ್ಕೆ, ಕರ್ಕ ಲಗ್ನಕ್ಕೆ, ಸಿಂಹ ಲಗ್ನಕ್ಕೆ, ಧನು ಲಗ್ನಕ್ಕೆ ಹಾಗೂ ಮೀನ ಲಗ್ನದಲ್ಲಿ ರಾಹು 1ನೇ ಭಾವದಲ್ಲಿ ಬಂದ್ರೆ ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನೆ, ಕ್ಯಾರೆಕ್ಟರ್ಲೆಸ್ ಮಾಡ್ತಾನೆ, ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ. ಇದನ್ನು ನಾನು ಸರ್ಪದೋಷ ಅಂತ ಕರಿತೀನಿ. ವಿಪರೀತ ಎಂಗ್ಸೈಟಿ ಆಗುತ್ತೆ, ಮಾನಸಿಕ ಡಿಪ್ರೆಷನ್ಸ್ ಬರ್ಬೋದು, ದಾಂಪತ್ಯದಲ್ಲಿ ಕಿರಿಕಿರಿ ಆಗ್ಬೋದು, ವ್ಯಕ್ತಿತ್ವ ಹಾಳು ಮಾಡ್ಕೋಬಹುದು, ಕೆಟ್ಟ ಚಟಗಳಿಗೆ ಬಲಿಯಾಗ್ಬೋದು. ಈ ಸರ್ಪದೋಷ ಆ ಮಗುವಿಗೆ ಈ ಶಾಪವನ್ನು ಕೊಡುತ್ತೆ. ಮಗು ಬಹಳ ಚಿಕ್ಕದಿದೆ, 2022, 1 ವರ್ಷನೂ ಆಗಿಲ್ಲ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ದಯವಿಟ್ಟು ಪ್ರತಿದಿನ ಪೂಜೆ ಆಗ್ಬೇಕು. ರಾಹುಕೇತು ಇಲ್ಲ ಅಂದ್ರೆ ಮಗು ದಾರಿ ತಪ್ಪುತ್ತೆ. ಇರೋ ಸತ್ಯನೇ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಮುಂದೆ ಅನುಭವಿಸಿದ ಮೇಲೆ ಫೋನ್ ಮಾಡಿ, ಗುರುಗಳೇ ನೀವು ಈಗ ಹೇಳಿದ್ರಿ ಈಗ ಆಯ್ತು ಅನ್ನೋದಕ್ಕಿಂತ ಬೆಟರ್ ಯು ಕಂಟ್ರೋಲ್ ಇಟ್ ನೌ. 100ಕ್ಕೆ 100% ಸಾಲ್ವ್ ಆಗೋದಿಲ್ಲ. ಅಟ್ಲೀಸ್ಟ್ 80% ಆದರೂ ಆಗುತ್ತೆ, 20% ಉಳಿಯುತ್ತೆ. ಅದನ್ನೇನು ಮಾಡೋಕ್ಕಾಗಲ್ಲ, ಅದು ಕರ್ಮಾದಿಗಳ ಮೇಲೆ ಡಿಪೆಂಡು. ಹಾಗಾಗಿ ದಯವಿಟ್ಟು ಸರ್ಪದೋಷದ ನಿವಾರಣೆಯನ್ನು ನೀವು ಮಾಡಿಕೊಡೋದು ಬಹಳ ಉತ್ತಮ. ಕುಜ 2ನೇ ಮನೆಯಲ್ಲಿ ಬಂದಿದ್ದಾನೆ, 1ನೇ ಭಾವದ ಸ್ವಾಮಿ. ಇಲ್ಲಿ ಮತ್ತು ಅವನು 1 ಮತ್ತು 2ನೇ ಭಾವದ ಫಲವನ್ನು ಕೊಡ್ತಾನೆ. ಅವರಲ್ಲಿ ಯಾವುದೇ ಸಂಶಯ ಇಲ್ಲ, ಬಹಳ ಜವಾಬ್ದಾರಿತ ವ್ಯಕ್ತಿ ಆಗ್ತಾನೆ. 1ನೇ ಭಾವದ ಫಲ ವ್ಯಕ್ತಿತ್ವ. ನೋಡಿ, ನೀವು ರಾಹು ಶಾಂತಿ ಮಾಡಿಕೊಂಡ್ರೆ, ಸರ್ಪ ಸಂಸ್ಕಾರ ಮಾಡಿಕೊಂಡ್ರೆ, ಸರ್ಪದ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಮಾತ್ರ 1ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದ್ತಾಳೆ, ಒಳ್ಳೆ ಗುಣಗಳನ್ನು ಬೆಳೀತವೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಆಗುತ್ತೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ, ಮೆಂಟಲಿ ಫಿಸಿಕಲಿ ಬಹಳ ಕೆಪಬಲ್ ಇರ್ತಾರೆ, ಆಶಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾರೆ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ತಾರೆ, ಬುದ್ಧಿವಂತಿಕೆಯ ನಡೆಯುವುದಲ್ಲದೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತಾಳೆ, ಒಳ್ಳೆ ಜವಾಬ್ದಾರಿತ ವ್ಯಕ್ತಿಗಳಾಗ್ತಾಳೆ, ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಂಡೀಷನ್ ಅಪ್ಲೈಡ್. ಏನು? ನಾಗ ಪ್ರತಿಷ್ಠಾಪನೆ ಆದ್ರೆ. 2ನೇ ಭಾವದ ಫಲ ಒಳ್ಳೆ ವ್ಯವಹಾರಸ್ಥರಾಗ್ತಾರೆ, ಒಳ್ಳೆ ಬಿಹೇವಿಯರ್ ಹೊಂದ್ತಾರೆ, ಅದು ಅಲ್ಲದೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾಳೆ. ಅವಳ ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುವುದಲ್ಲದೆ ಹೊಂದಾಣಿಕೆಯ ಬದುಕನ್ನು ಬಾಳ್ತಾಳೆ, ಹಣವನ್ನು ಸೇವ್ ಮಾಡ್ತಾಳೆ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾಳೆ, ಊಟದ ಪದ್ಧತಿ ಚೆನ್ನಾಗಿರುತ್ತೆ, ಊಟದಲ್ಲಿ ಹೊಂದಾಣಿಕೆ ಇರುತ್ತೆ, ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ. ಇನಿಷಿಯಲಿ ಬಹಳ ಒಳ್ಳೆಯ ಅಭ್ಯಾಸವನ್ನು ಮಾಡ್ತಾಳೆ, ಹಾಗೂ ಮಾತಿನಲ್ಲಿ ಸ್ವಲ್ಪ ರಫ್ನೆಸ್ ಇರುತ್ತೆ, ಟಫ್ನೆಸ್ ಇರುತ್ತೆ, ಆದರೆ ಹೃದಯವಂತಳಾಗಿರ್ತಾಳೆ. ಸಿಟ್ಟು ಬಹಳ ಬೇಗ ಬರುತ್ತೆ, ಮಾತಿನಲ್ಲಿ ಕಂಟ್ರೋಲ್ ಇರುವುದಿಲ್ಲ. ಇದು ಕಟ್ಟಿಟ್ಟ ಬುದ್ಧಿ. ಸೊ ಇಲ್ಲಿ ಮಾಡ್ಕೋಬೇಕಾಗಿದ್ದು ನೀವು ಕುಜನ ಶಾಂತಿ ಅಲ್ಲ, ರಾಹು ಶಾಂತಿ. ಇದು ನಿಮ್ಗೆ ನೆನಪಿರಲಿ. ರಾಹು ಶಾಂತಿಗೆ ಸರ್ಪದೋಷ ಜನರೇಟ್ ಆಗಿರೋದ್ರಿಂದ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಬಹಳ ಉತ್ತಮ. ಬನ್ನಿ, 5ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಇವಳು ಮೆಡಿಕಲ್ ಅಭ್ಯಾಸವನ್ನು ಮಾಡ್ತಾಳೆ. 5ನೇ ಮನೆಯಲ್ಲಿ ಚಂದ್ರ ಆಗಲಿ ಸೂರ್ಯ ಆಗಲಿ ಬಂದರೆ ಅವರು ಮೆಡಿಸಿನ್ಸ್ಗೆ ಹೋಗ್ತಾರೆ, ಮೆಡಿಕಲ್ ಲೈನ್ಗೆ ಹೋಗ್ತಾರೆ, ಅವರು ಡಾಕ್ಟರ್ ಆಗೋ ಚಾನ್ಸಸ್ ಇರುತ್ತೆ. ಇದು ಸತ್ಯ. ಇಲ್ಲಿ ಚಂದ್ರ ಇಲ್ಲಿ ಯಾರೂ ಇಲ್ಲ, ದೋಷ ಕ್ರಿಯೇಟ್ ಆಗ್ತಿತ್ತು. ಬಟ್ ಲಗ್ನೇಶನ ದೃಷ್ಟಿ ಇರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ದೋಷ ಬರೋದಿಲ್ಲ. ಯಾಕಂದರೆ ಕುಜನ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಇಲ್ಲಿ 5ನೇ ಮನೆಯಲ್ಲಿ ಚಂದ್ರ ಬಂದಿದ್ದಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 4 ಮತ್ತು 5ನೇ ಭಾವದ ಫಲವನ್ನು ಅನುಭವಿಸ್ತಾರೆ. ನೋಡಿ, 5ನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಸೆಕ್ಸುವಲಿ ಬಹಳ ಎಂಜಾಯ್ ಮಾಡ್ತಾಳೆ, ಮಕ್ಕಳ ಭಾಗ್ಯ ಬಹಳ ಚೆನ್ನಾಗಿರುತ್ತೆ, ಮಕ್ಕಳು ಸುಸಂಸ್ಕೃತರು ಹಾಗೂ ಬುದ್ಧಿವಂತರು ಹಾಗೂ ಒಳ್ಳೆ
ಕ್ಯಾರೆಕ್ಟರನ್ನು ಹೊಂದಿರ್ತಾರೆ, ಒಳ್ಳೆ ಟ್ಯಾಲೆಂಟನ್ನು ಹೊಂದಿರ್ತಾರೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ. ಪ್ರೀತಿ ಪ್ರೇಮ ವಿಷಯದಲ್ಲಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆಯುವುದಲ್ಲದೆ ತಂದೆ ತಾಯಿ ಅಣ್ಣ ಅಮ್ಮ ಅಕ್ಕ ತಂಗಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತಾಳೆ. ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿ ಅವಳದಾಗಿರುತ್ತೆ. ಸುಖ ಶಾಂತಿಯಿಂದ ಬದುಕ್ತಾಳೆ, ಕಷ್ಟಗಳಿಂದ ದೂರ ಇರ್ತಾಳೆ, ಸಾಧನೆಗೆ ದಾರಿ ಮಾಡಿಕೊಡ್ತಾಳೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಾಳೆ. ಅದು ಅಲ್ಲದೆ ನೆಮ್ಮದಿಯ ಬದುಕು ನಾವು ಮಾಡೋದಲ್ಲದೆ ಸಂಸ್ಕಾರದಿಂದ ಬದುಕ್ತಾಳೆ. ಇದು 5ನೇ ಭಾವದ ಫಲ. ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 5ನೇ ಭಾವದ ಫಲ ಅನುಭವಿಸ್ಬೇಕಂದ್ರೆ ರಾಹು ದೃಷ್ಟಿನೂ 5ನೇ ಮನೆಯ ಮೇಲೆ ಇದೆ, ಕುಜನ ದೃಷ್ಟಿಯೂ 5ನೇ ಮನೆಯ ಮೇಲೆ ಇದೆ. ನಾನು ಹೇಳೋದು ಬಹಳ ಟೆಕ್ನಿಕಲ್ ಇದೆ ನೋಡಿ. ರಾಹು ದೃಷ್ಟಿನೂ 5ನೇ ಮನೆಯ ಮೇಲಿದೆ, ಕುಜನ ದೃಷ್ಟಿಯೂ 5ನೇ ಮನೆಯಲ್ಲಿದೆ. ಹಾಗಾಗಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದರೆ ಇದು ಅಸಾಧ್ಯ. ಇದು ಅಸಾಧ್ಯ. ಅದು ಅಲ್ಲದೆ 4ನೇ ಭಾವದ ಫಲ ಬಹಳ ಜವಾಬ್ದಾರಿತ ವ್ಯಕ್ತಿಯಾಗಿರ್ತಾಳೆ, ಒಳ್ಳೆ ವ್ಯವಹಾರಸ್ಥಳಾಗಿರ್ತಾಳೆ, ತಾಯಿ ಮೇಲೆ ವಿಪರೀತ ಪ್ರೇಮ ವ್ಯಾಮೋಹ ಹೊಂದಿರ್ತಾಳೆ, ನೆಮ್ಮದಿಯ ಬದುಕನ್ನು ಬದುಕ್ತಾಳೆ, ಸುಖಮಯ ಜೀವನವನ್ನು ಸಾಗಿಸ್ತಾಳೆ, ಎಲ್ಲ ರೀತಿಯ ಪ್ರಾಪರ್ಟಿಯನ್ನು ಪಡೆಯುವುದಲ್ಲದೆ ಹೈಯರ್ ಎಜುಕೇಷನ್ ಇರುತ್ತೆ, ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರುವುದಿಲ್ಲ, ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾಳೆ, ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಒಯ್ತಾಳೆ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಚೆನ್ನಾಗಿರುತ್ತೆ, ಹಾಸ್ಪಿಟಾಲಿಟಿ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೊತಾಳೆ. ಅದು ಅಲ್ಲದೆ ಸಮಾಜದಲ್ಲಿ ಹೆಸರು ಮಾಡ್ತಾಳೆ, ಆಭರಣ ಇತ್ಯಾದಿ ಇಮ್ಮೊಬೈಲ್ ಪ್ರಾಪರ್ಟಿ ಖರೀದಿ ಮಾಡೋದಲ್ಲದೆ ಹೊಲ ಮನಿ ಫ್ಯಾಕ್ಟ್ರಿ ಅಥವಾ ಹಾಸ್ಪಿಟಲ್ ಈ ರೀತಿ ಓಪನ್ ಮಾಡ್ತಾಳೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದರೆ ಇದು ಅಸಾಧ್ಯ. ಕೇತು 7ನೇ ಮನೆಯಲ್ಲಿ ಒಳ್ಳೆಯದಲ್ಲ ರೀ. ಇದು ದಾಂಪತ್ಯವನ್ನು ಹಾಳು ಮಾಡ್ತಾನೆ, 100% ದಾಂಪತ್ಯ ಹಾಳು ಮಾಡ್ತಾನೆ. ಮದುವೆ ಲೇಟ್ ಆಗ್ಬೋದು, ಅಥವಾ ಮದುವೆ ಆಗದೆ ಹೋಗ್ಬೋದು, ಅಥವಾ ಮದುವೆ ಆದರೆ ಅದು ಮುರಿದು ಬೀಳ್ಬೋದು, ಇಲ್ಲ ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು, ಇಲ್ಲ ಮಲ್ಟಿಪಲ್ ಮ್ಯಾರೇಜ್ ಆಗ್ಬೋದು. ಕಾರಣ ಈ ರಾಹು ಕೇತು. ಅಷ್ಟಮದಲ್ಲಿ ಸೂರ್ಯ ಬಂದಿದ್ದಾನೆ, ಸರ್ಕಾರಿ ನೌಕರಿಗೆ ಏನೂ ತೊಂದರೆ ಇಲ್ಲ. ಸೂರ್ಯ ಎಲ್ಲೇ ಇದ್ದರೂ ಒಳ್ಳೆ ಫಲ ಕೊಡ್ತಾನೆ. ಕುಜನ ದೃಷ್ಟಿ ಇರೋದ್ರಿಂದ ಬಹಳ ಒಳ್ಳೆ ಫಲ ಕೊಡ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, ವಿರೋಧಿ ಬುಧ ಶುಕ್ರ 9ನೇ ಮನೆಯಲ್ಲಿದ್ದಾನೆ. ನೀವು ತಿಳ್ಕೊಳ್ಬೇಕಾಗಿದ್ದು ಬಹಳ. ಇದು 1ನೇ ಮನೆ, ಇದು 2ನೇ ಮನೆ, ಇದು 3ನೇ ಮನೆ, ಇದು 4ನೇ ಮನೆ, ಇದು 5ನೇ ಮನೆ, 6, 7, 8, 9ನೇ ಮನೆಯಲ್ಲಿ ವಿರೋಧಿಗಳು ಬಂದು ಕೂತಿದ್ದಾರೆ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಬುಧ ಮತ್ತು ಶುಕ್ರನ ಶಾಂತಿ ಮಾಡಲಿಲ್ಲ ಅಂದ್ರೆ ಕಷ್ಟಗಳನ್ನ ಅನುಭವಿಸ್ತಾಳೆ, ವಿಪರೀತ ಸಾಲವನ್ನು ಮಾಡ್ಕೋತಾಳೆ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ, ವಿವಾದಗಳಿಗೆ ಗುರಿ ಆಗ್ತಾಳೆ, ಅಪವಾದವನ್ನು ಹೊತ್ಕೋತಾಳೆ, ಕೋರ್ಟು ಕಚೇರಿ ಅಡ್ಡಾಡುವ ಪರಿಸ್ಥಿತಿ ಬರುತ್ತೆ, ಎಲಬು ಕೀಳು ಸ್ನಾಯು ಮತ್ತು ನರಗಳ ತೊಂದರೆ ಅನುಭವಿಸುವುದಲ್ಲದೆ ತಂದೆ ಇವಳು ಹೇಗೆ ಬೆಳೀತಾಳೆ ಹಾಗೆ ತಂದೆಗೆ ಹಿನ್ನಡೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಎಲ್ಲದಕ್ಕಿಂತ ವಿಚಿತ್ರ ಆದರೂ ಸತ್ಯ, ಅಲ್ಪ ಆಯು ಆಗ್ತಾಳೆ ಇವಳು. ಬದುಕು ಸಂಪೂರ್ಣ ಬದುಕುವುದಿಲ್ಲ, ಅಲ್ಪ ಆಯು ಆಗ್ತಾಳೆ. ಯಾಕಂದ್ರೆ ರಾಹು ದೃಷ್ಟಿ ಸೀದಾ 9ನೇ ಭಾವಕ್ಕೆ ಬರುತ್ತೆ. ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೌದು, ರಾಹು ದೃಷ್ಟಿ 9ನೇ ಭಾವಕ್ಕೆ ಬರೋದ್ರಿಂದ ಬಹಳ ಕೆಟ್ಟ ಅನುಭವಗಳಾಗ್ತವೆ. ದಯವಿಟ್ಟು ದೇವರನ್ನು ನಂಬೋದಿಲ್ಲ. ಜಾತಿ ಅಂದರೆ ಧರ್ಮವನ್ನುಂಟು, ಇನ್ನೊಂದು ಧರ್ಮಕ್ಕೆ ಸೇರಿದರೂ ಆಶ್ಚರ್ಯ ಪಡುವಂಗಿಲ್ಲ. ಅವು ಚಾನ್ಸಸ್ ಭಾಳಿದೆ. ದಯವಿಟ್ಟು ಆದಷ್ಟು ಬೇಗ ನೀವು ಪೂಜೆ ಪುರಸ್ಕಾರಗಳು ಹೋಮ ಹವನಗಳನ್ನು ಮಾಡ್ಕೊಳ್ಳಿ. ಶನಿ ತನ್ನ ಸ್ವಂತ ಮನೆಯಲ್ಲಿ 10ನೇ ಮನೆಯಲ್ಲಿ ಇರೋದ್ರಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ರಾಹು ಕೇತು ಮತ್ತು ಸೂರ್ಯ ಚಂದ್ರನಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ. ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಕ, ಗುರುನಿಂದ ಹಂಸ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೆ.
ಇವಳದು ಗೋಮುಖ ಪ್ರಸವ ಪೂಜೆ ಹಾಗೂ ನಾಗ ಪ್ರತಿಷ್ಠಾಪನೆ ಎರಡೂ ನೀವು ಮಾಡಿದ್ದೇ ಕರೆ ಆದರೆ 100% ಈಗ ಸರ್ಜನ್ನೇ ಡಾಕ್ಟ್ರೇ. ಯಾಕಂದ್ರೆ ಅಷ್ಟಮದಲ್ಲಿ ಸೂರ್ಯ, 5ನೇ ಮನೆಯಲ್ಲಿ ಚಂದ್ರ ಇರುವುದರಿಂದ 100 ಅಲ್ಲ 1000% ಡಾಕ್ಟ್ರೇ. ಆದರೆ ಗೋಮುಖ ಪ್ರಸವ ಹಾಗೂ ನಾಗ ಪ್ರತಿಷ್ಠಾಪನೆ ಮಾಡಿದ್ದೇ ಕರೆ ಆದರೆ ಸಸಾ ಮಹಾಪುರುಷ ರಾಜಯೋಗ ಇವಳಿಗೆ ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಬಹಳ ನೀತಿ ರೀತಿಯಿಂದ ನಡ್ಕೋತಾಳೆ, ಬಹಳ ಯೋಗ್ಯತೆಯಿಂದ ನಡ್ಕೋತಾಳೆ, ಬದುಕನ್ನು ಬಹಳ ಸ್ವಾರ್ಥಕತೆಯಿಂದ ನಡೆಸ್ತಾಳೆ, ಬಹಳ ರೀತಿಯಿಂದ ಬದುಕ್ತಾಳೆ, ಲೀಗಲ್ ಆಗಿ ಬದುಕ್ತಾಳೆ, ನ್ಯಾಯಯುತರಾಗಿರ್ತಾರೆ. ಸಸಾ ಮಹಾಪುರುಷ ರಾಜಯೋಗದವರು ಹೆಚ್ಚಾಗಿ ಅಡ್ವೊಕೇಟು, PP, AP, ಜಡ್ಜು, ಚಾರ್ಟೆಡ್ ಅಕೌಂಟೆಂಟು, ಇಲ್ಲ ಟ್ಯಾಕ್ಸ್ ಕನ್ಸಲ್ಟೆಂಟು, ಇಲ್ಲ ಡಾಕ್ಟರು, ಇಲ್ಲ ಸರ್ಜನ್ನು, ಇಲ್ಲ IAS, KS ಇಂತಿಂಥ ಹುದ್ದೆಗಳನ್ನು ಸಸಾ ಮಹಾಪುರುಷ ರಾಜಯೋಗದವರಿಗೆ ಶನಿ ಕೊಡ್ತಾನೆ. ಶನಿ ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. ಯಾರ ಜಾತಕದಲ್ಲಿ 10ನೇ ಭಾವ, ಇವಳು ಮಾಡು 10ನೇ ಭಾವ, ಇದು 11ನೇ ಭಾವ, 10 ಮತ್ತು 11ನೇ ಭಾವದ ಫಲವನ್ನು ಎರಡೂ ಅನುಭವಿಸ್ತಾಳೆ ಇವಳು. ಅದರಲ್ಲಿ ಯಾವುದೇ ಸಂಶಯ ಬೇಡ. ಕೆಲಸ, ಇವಳು ಮಾಡುವ ಕೆಲಸ ಎಲ್ಲರಿಗೂ ಇಷ್ಟ ಆಗುತ್ತೆ, ವಿಧಾನ ಬಹಳ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತಾಳೆ, ಕೆಲಸದಲ್ಲಿ ಗಳಿಕೆ ಕಾಣ್ತಾಳೆ, ತಂದೆ ಜೊತೆಗೆ ಕೊನೆಯವರೆಗೂ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊತಾಳೆ, ಮಾಡುವಂಥ ಕೆಲಸದಲ್ಲಿ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತಾಳೆ, ಮಾನ ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನಮಾನ, ಯಶಸ್ಸನ್ನು ಗಳಿಸ್ತಾಳೆ. ಇದು 10ನೇ ಭಾವದ ಫಲ. ನೋಡಿ, ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಹೊಂದುವುದಲ್ಲದೆ ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತರ್ತಾಳೆ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗುವುದಲ್ಲದೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಲ್ಲದೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡಿತಾಳೆ. ಹಂತವಾಗಿ ಪ್ರಮೋಟ್ ಹಾಕುವಂತ ಗ್ರೋತ್ ಆಗ್ತಾಳೆ. ದುಡ್ಡು, ಆಭರಣ, ವೆಹಿಕಲ್ ಎಲ್ಲವನ್ನೂ ಐಷಾರಾಮಿ ವಸ್ತುಗಳನ್ನು ಅನುಭವಿಸುವುದಲ್ಲದೆ ಹಣವನ್ನು ಸೇವ್ ಮಾಡ್ತಾಳೆ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾಳೆ, ಎಲ್ಲದಕ್ಕಿಂತ ಒಳ್ಳೆ ಮಿತ್ರರು ಬಂದಿರ್ತಾಳೆ. ಇದು 11ನೇ ಭಾವದ ಫಲ. ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸ್ಥಾನಮಾನ, ಹಣ, ಸಂಪತ್ತು ಹಾಗೂ ಒಳ್ಳೆ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಜೀವನನ್ನು ಬಹಳ ಎತ್ತರ ಸ್ಥಾನಕ್ಕೆ ಒಯ್ಯುವುದಲ್ಲದೆ ಬಹಳ ಸುಖಮಯವಾಗಿ ಶ್ರೇಷ್ಠ ಜೀವನವನ್ನು ಸಾಗಿಸ್ತಾಳೆ ಅಂತ ಹೇಳಿ ಮೇರಾರ ಭಟ್ರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದೊಂದು ಯೋಗ ಸಾಕ್ರಿ, ನೀವು ಉಳಿದ ಶಾಂತಿಯನ್ನ ಮಾಡಿದ್ದೇ ಕರೆ ಆದರೆ ಇದೊಂದು ಯೋಗ ಸಾಕು, ಇವಳನ್ನು ಬಹಳ ಎತ್ತರಕ್ಕೆ ಹೋಗ್ತಾನೆ ದೇವರು. ಗುರು ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಅವನು ತಟಸ್ಥನಾಗ್ತಾನೆ. ಇಲ್ಲಿ ನಾನು ಹೇಳೋದನ್ನ ತಿಳ್ಕೊಳ್ಳಿ. ಗೋಮುಖ ಪ್ರಸವ ಬಹಳ ಮುಖ್ಯ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ, ಪ್ಲಸ್ ಬುಧ ಹಾಗೂ ಶುಕ್ರ ಶಾಂತಿ ಬಹಳ ಮುಖ್ಯ, ಪ್ಲಸ್ 7 ಕ್ಯಾರೆಟ್ ನೀಲ ಬಹಳ ಮುಖ್ಯ. ಇದು ನೆನಪಿರಲಿ. 5 ವರ್ಷ ಆದಮೇಲೆ ನೀಲ ಹಾಕಿ ಏನು ಚಿಂತೆ ಇಲ್ಲ, ಬಹಳ ಒಳ್ಳೆಯ ಜೀವನವನ್ನು ಕಳೀತಾಳೆ. ಹೌದು ನೋಡಿ, ಕುಜ ಸೀದಾ 4ನೇ ಮನೆ ನೋಡ್ತಾನೆ. ಚಂದ್ರನಿಂದ ಆಗುವ ಯಾವುದೇ ದೋಷವನ್ನು ನಿವಾರಣೆ ಮಾಡುವುದಲ್ಲದೆ ಸೂರ್ಯ ಅಷ್ಟಮನನ್ನು ನೋಡ್ತಾನೆ, ಆಮೇಲೆ 9ನೇ ಭಾವ ನೋಡ್ತಾನೆ. ದಯವಿಟ್ಟು ನಾ ಹೇಳೋದು ಕಳಿಸಿ, ಒಂದು ಸಾರಿ ನೋಡಿ 9ನೇ ಮನೆ, ಇದು 8ನೇ ಮನೆ, ಇದು 5ನೇ ಮನೆ, ಇದು 2ನೇ ಮನೆ, ಇಷ್ಟು ಚೆನ್ನಾಗಿ. ಅದೇ ಶನಿ ವಿದೇಶಿ ಯೋಗವನ್ನು ಕೊಡ್ತಾನೆ. ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ಬೋದು, ವಿದೇಶಿ ಯೋಗ ಬರುತ್ತೆ ಇಲ್ಲಿ. ಹೌದು, ವಿದೇಶದಲ್ಲಿ ಅಭ್ಯಾಸಕ್ಕೆ ಹೋದರೂ ಆಶ್ಚರ್ಯ ಪಡುವುದಿಲ್ಲ. ಸೀದಾ 4ನೇ ಭಾವ ನೋಡ್ತಾನೆ, ಆಮೇಲೆ ಸೀದಾ ಕೇತು ನೋಡ್ತಾನೆ. ನೀಲ ಹಾಕಿದ್ರೆ ದಾಂಪತ್ಯ ಬಹಳ ಚೆನ್ನಾಗಿ ನಡೆಯುತ್ತೆ. 10ರಲ್ಲಿ ಒಳ್ಳೆ ಕೆಲಸಕ್ಕೆ ಸೇರ್ಕೋತಾಳೆ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, ಬಹಳ ಚೆನ್ನಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ರಾಹು ಮೇಲೆ ಯಾವುದೇ ರೀತಿ ಯೋಗಕಾರಕ ಗ್ರಹಗಳ ದೃಷ್ಟಿ ಇಲ್ಲವೇ ಇಲ್ಲ. ಹಾಗಾಗಿ ವಿಪರೀತ ಸರ್ಪದೋಷ, ಕಾಳ ಸರ್ಪದೋಷ ಬಹಳ ದೊಡ್ಡದಾಗಿದೆ. ಸರ್ಪದೋಷ ಒಂದೇ, ಕಾಳ ಸರ್ಪದೋಷ ಒಂದೇ.
ಸ್ಟ್ರಾಂಗ್ ಇದೆ ಕಾಳಸರ್ಪ ದೋಷ. ಅದನ್ನೇ ನೀವು ಮೊದಲು ಕಂಟ್ರೋಲ್ ಮಾಡ್ಕೊಳ್ಳಿ. ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಆಚಾರ್ಯ ಇವಳು ವಿಡಿಯೋ ನೋಡಿ ದಯವಿಟ್ಟು ಫೋನ್ ಮಾಡಿ. ಹೌದು, ಸೂಪರ್ ಜಾತಕ ನೋಡಿ. ರಾಹು ಎಷ್ಟು ಕೆಡಿಸ್ತಾನೆ ಅಂದರೆ ಮೊದಲು 4 ಮತ್ತು 5ನೇ ಭಾವ ಕೆಡಿಸ್ತಾನೆ, ಅದಾದ್ಮೇಲೆ 7ನೇ ಭಾವ ಕೆಡಿಸ್ತಾನೆ, ಅದಾದ್ಮೇಲೆ 9ನೇ ಭಾವ ಕೆಡಿಸ್ತಾನೆ. 9 ಫ್ಯೂಚರ್ ಸರ್, 9 ಜೀವನ, 9 ಏಳಿಗೆ, 9 ಗ್ರೋತ್. ಹೇಗೆ ಬೆಳಿತೀವಿ ಅನ್ನೋದೇ 9. ಬೆಳೀತಾ ಬೆಳೀತಾ ಯಾವ ಮಟ್ಟಕ್ಕೆ ಬೆಳಿತೀವಿ ಅನ್ನೋದೇ 9. ಅದನ್ನೇ ಹಾಳು ಮಾಡ್ತಾನೆ ರಾಹು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಹುನ ದೃಷ್ಟಿ 9ನೇ ಭಾವಕ್ಕೆ ಬರಬಾರದು. ಸ್ವಲ್ಪ ಇವಳ ಜಾತಕ ನಾನು ಹೆಚ್ಚಿಗೆ ಟೈಮ್ ತಗೊಂಡೆ, ಕಾರಣ ಇಷ್ಟೇ. ಜಾತಕ ಸ್ವಲ್ಪ ಕಷ್ಟಕ್ಕಿದೆ, ಏನು ತೊಂದರೆ ಇಲ್ಲ, ಮಗು ಚಿಕ್ಕದಿದೆ, ಇವಾಗಲೇ ನೀವು ಶಾಂತಿ ಮಾಡ್ಕೊಳ್ಳಿ. ನೋಡಿ, ಮಾಂಗಲ್ಯ ದೋಷ ಇದೆ ಇವಳಿಗೆ. ನಾನೇನು ಹೇಳಿದೆ ನಿಮಗೆ? ಮಾಂಗಲ್ಯ ದೋಷ ಇದೆ. 4ನೇ ಮನೆಯಲ್ಲಿ ನೋಡಿ, ನೀವೇ ನೋಡಿ, 3ರಲ್ಲಿ ಬುಧ ಗುರು ಶನಿ, ಇವರೇ 3ರಲ್ಲಿ ಬಂದು ಕೂತಿದ್ದಾರೆ. ಹಾಗಾಗಿ ಇವಳಿಗೆ ಕುಂಭಯೋಗ ಬಹಳ ಮುಖ್ಯ. ಕುಂಭಯೋಗ ಇದನ್ನು ನೀವು ಯಾವಾಗ ಮಾಡ್ತೀರ ನೋಡಿ, ನಿಮ್ಗೆ ಅನುಕೂಲ ಇದ್ದಾಗ ಕುಂಭಯೋಗ ಮಾಡಿ ಇವಳ ಮದುವೆ ಮಾಡಬೇಕು. ಅದು ಅಲ್ಲದೆ ಬನ್ನಿ ನೀವು ಇವಳ ಎಜುಕೇಶನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, 1ನೇ ಭಾವ, ನೀವು 7 ಕ್ಯಾರೆಟ್ ನೀಲ ಹಾಕಲೇಬೇಕು ಇವಳಿಗೆ. ಹೌದು, ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಬುಧ 7ನೇ ಮನೆಯಲ್ಲಿದ್ದಾನೆ, ಗುರು 9ರಲ್ಲಿದ್ದಾನೆ, 10ರಲ್ಲಿ ಚಂದ್ರ ಇದ್ದಾರೆ. 100% ಇವಳು ಡಾಕ್ಟ್ರೇ. ಹೌದು, ಇವಳನ್ನ ನೀವು ಡಾಕ್ಟರ್ ಮಾಡಬೇಕು ಅಂದರೆ ನಾನು ಹೇಳಿರುವ ಶಾಂತಿ ಎಲ್ಲ ಮಾಡ್ಕೋಬೇಕು, ಇಲ್ಲ ಕಷ್ಟ ಆಗುತ್ತೆ. 10ನೇ ಮನೆಯಲ್ಲಿ ಕುಜ ಇದ್ದಾನೆ, 9ರಲ್ಲಿ ಶುಕ್ರ ಇದ್ದಾನೆ, 10ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಸರ್ಕಾರಿ ನೌಕರಿ ಡಾಕ್ಟರ್. ಸೊ ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವಳು ಸದ್ಯ ಈಗ ಶುಕ್ರ ದಶೆಯಲ್ಲಿದ್ದಾಳೋ ಕೇತು ದಶೆಯಲ್ಲಿದ್ದಾಳೆ, ನೋ ಪ್ರಾಬ್ಲಮ್. ಶುಕ್ರ ದಶೆ ಈ ದಶೆ ಒಳ್ಳೇದಲ್ಲ ಇವಳಿಗೆ. ನಾನು ಓಪನ್ ಹೇಳ್ತೀನಿ ನೋಡಿ, ದಿಸ್ ಈಸ್ ವೆರಿ ಬ್ಯಾಡ್ ಗ್ರೋತ್ ಟೈಮ್. ಇದು ಗ್ರೋತ್ ಟೈಮ್ ಅಂತ ಹೇಳ್ತೀವಿ ನಾವು, ಬೆಳೆಯುವಂಥ ಟೈಮ್ ಇದು. 2026ರಿಂದ 46 ತನಕ ಬೆಳೆಯುವ ಟೈಮು. ಇದು ಕೆಟ್ಟ ದಾರಿಯ ಹಿಡಿಯಬಾರದು. ಅದಕ್ಕೆ ಫಸ್ಟ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು, ಗೋಮುಖ ಪ್ರಸವ ಮಾಡ್ಕೊಳ್ಳಿ, 1ನೇದ್ದು. 2ನೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 3ನೇದ್ದು ಬುಧ ಹಾಗೂ ಶುಕ್ರ ಶಾಂತಿ ಮಾಡ್ಕೊಳ್ಳಿ. 4ನೇದ್ದು 7 ಕ್ಯಾರೆಟ್ ನೀಲ ಹಾಗೂ 7 ಕ್ಯಾರೆಟ್ ಹವಳ ಹಾಕಿ 5 ವರ್ಷ ಅಥವಾ 6 ವರ್ಷ ಆದಮೇಲೆ ಹಾಕಿ. ಇನ್ನೊಂದು ಅಗದಿ ಸ್ಟ್ರಾಂಗೆಸ್ಟ್ 5ನೇದು ಕುಂಭಯೋಗ ಮಾಡಿ ಮದುವೆಗಿಂತ ಮುಂಚೆ. ಇದು ಬಹಳ ಇಂಪಾರ್ಟೆಂಟ್. ಕುಂಭಯೋಗ ಮಾಡ್ಕೊಳ್ಳಿ. ಇನ್ನೊಂದು, ದಯವಿಟ್ಟು ಆಕಳ ದಾನ ಮಾಡಿ. ಯಾಕೆ ಆಕಳ ದಾನ ಹೇಳ್ತಾ ಇದ್ದೀನಿ? ಒಂದೇ ದಾರಿ ಆಕಳ ದಾನ ಅಂದರೆ. 1ನೇ ಮನೆ ರಾಹು, 9ನೇ ಮನೆ ಬುಧ ಶುಕ್ರ, ಇವರು ಬಹಳ ತೊಂದರೆಗೆ ಈಡು ಮಾಡ್ತಾರೆ ಮಗುನ. ಇಲ್ಲ ಸಂಪೂರ್ಣವಾದ ಜೀವನದ ಲೈನೇ ತಪ್ಪುತ್ತೆ. ದಯವಿಟ್ಟು ಆಕಳ ದಾನ ಮಾಡಿ. ನೀವು ಜಪ ಹೋಮ ತಪ ಆದಮೇಲೆ ನೀವು ಬ್ರಾಹ್ಮಣರಿಗೆ ಆಕಳ ದಾನ ಮಾಡೋದು ಒಂದೇ, 1 ಲಕ್ಷ ಜಪ ಹೋಮ 1 ಲಕ್ಷ ಹೋಮ ಮಾಡೋದು ಒಂದೇ. ದಯವಿಟ್ಟು ಈ ಕೆಲಸ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಹಳ ತೊಂದರೆಗೀಡಾಗ್ತೀರಾ. ಆಚಾರ್ಯರೇ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಆ ತಾಯಿ ಸರ್ವಮಂಗಲೆ ಇವಳಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಇವಳ ಏಳಿಗೆಯನ್ನು ಬಯಸಲಿ ಹಾಗೂ ಇವಳಿಗೆ ಯಶಸ್ಸನ್ನು ಕೊಡಲಿ ಅಂತ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ.